ಓಕೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ತನು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ಬಿಟ್ಟು, ಸೊ ಇವತ್ತು ಒಂದು ರಿಲೇಟಿವ್ ಮದುವೆ ಇದೆ. ಸೊ ಹಂಗಾಗಿ ಮ್ಯಾರೇಜ್ಗೆ ಹೋಗ್ತಾ ಇದ್ದೀವಿ, ಅಂದರೆ ನನ್ನ ಆಂಟಿ ಕಡೆಯಿಂದ ರಿಲೇಟಿವು. ಸೊ ಹಂಗಾಗಿ ನಾನು, ಹಸ್ಬೆಂಡ್ ಮತ್ತು ನಮ್ಮ ಮಮ್ಮಿ ಎಲ್ಲರೂ ಹೋಗ್ತಿದ್ದೀವಿ ಮದುವೆಗೆ. ಹೀಗಿರುತ್ತೆ ಏನಿರುತ್ತೆ ಈ ವ್ಲಾಗ್, ಮದುವೆ ವ್ಲಾಗ್ ಆಗಿರುತ್ತೆ. ಸೊ ಯಾರಿನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೆ, ಸೊ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ರೆಡಿ ಆಗ್ತಿದ್ದೀನಿ, ಮತ್ತು ರೆಡಿ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಗೈಸ್, ಫೈನಲಿ ರೆಡಿ ಆಗಿದ್ದೀವಿ. ನಾವು ಕೂಡ ಹಾಲ್ಗೆ ರೀಚ್ ಆದ್ವಿ. ಸೊ ಅಲ್ಲಿನ ರಿಸೆಪ್ಷನ್ಗೆ ಹುಡುಗ ಹುಡುಗಿ ನಾನು ನಿಲ್ಲಿಸಿರಲಿಲ್ಲ. ಸೊ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು, ಡ್ಯಾನ್ಸ್ ಮಾಡ್ತಿದ್ರು. ಸೊ ಡ್ಯಾನ್ಸ್ ಕೂಡ ಚೆನ್ನಾಗಿತ್ತು. ಅದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ನಾನು ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಆಲ್ರೆಡಿ ಟೈಮು 8:30 ಹತ್ರ ಆಗೇ ಹೋಗಿತ್ತು ಅನಿಸುತ್ತೆ, ನಮಗೂ ಕೂಡ ಲೇಟ್ ಆಗೇ ಹೋಗಿತ್ತು. ಸೊ ನಾವು ಅಷ್ಟರಲ್ಲಿ ಹೋದ್ವಿ, ಇನ್ನು ಅವ್ರನ್ನ ನಿಲ್ಲಿಸಿರಲಿಲ್ಲ. ಅಷ್ಟರಲ್ಲಿ ನನ್ನ ತಂಗಿದಿರಿಬ್ಬರು ವ್ಲಾಗ್ ಮಾಡ್ತಿದ್ಯಾ ಅಂತೇಳ್ಬಿಟ್ಟು ಅವರು ಫೋಸ್ ಕೊಡ್ತಾಯಿದ್ದಾರೆ. ಅಲ್ಲಿಂದ ಬಂದು ನಾವು ಊಟಕ್ಕೆ ಹೋಗ್ಬಿಡೋಣ, ಲೇಟ್ ಆಗೋಯಿತು ಅಂದ್ಬಿಟ್ಟು ನಾವು ಕೂಡ ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಅಲ್ಲೂ ಅಷ್ಟೇ, ಇವಳು ಸ್ಟೈಲ್ ರಾಣಿ. ಇವಳು ದಿನ ಹಿಂಗೆ ಯಾರ್ದಾದ್ರು ದಿನ ಒಬ್ಬರು ಮದುವೆಯಲ್ಲಿ ಬೇಕಾದ್ರೆ ಹಿಂಗೆ ರೆಡಿಯಾಗಿ ನಿಂತ್ಕೊತಾಳೆ ನನ್ನ ತಂಗಿ. ಅವಳಿಗೆ ಅಷ್ಟೊಂದು ಹುಚ್ಚು ಮೇಕಪ್ ರೆಡಿ. ಸೊ ಅಲ್ಲಿಂದ ಬಂದು ಊಟ ಎಲ್ಲ ಚೆನ್ನಾಗಿತ್ತು. ನಾವು ಕೂಡ ಎಲ್ಲ ಊಟ ಮಾಡಿಕೊಂಡು ಸೊ ರಿಟರ್ನ್ ಹೊರಡೋಣ, ಫೋಟೋ ಗಿಟ ಎಲ್ಲ ತೆಗೆಸ್ಕೊಂಡು ಅಂದ್ಬಿಟ್ಟು, ಇನ್ನು ಫೋಟೋ ತೆಗ್ಸೋ ರಶ್ ಇತ್ತು ಅಂದ್ಬಿಟ್ಟು ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಕೂಡ ಮನೆಗೆ ರಿಟರ್ನ್ ಬಂದ್ವಿ. ಸೊ ಮಾರ್ನಿಂಗ್ ಬೇರೆ ಬೇಗ ಎದ್ದೇಳಬೇಕಿತ್ತು, ಹಂಗಾಗಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಬಂದು, ಸೊ ನಾವು ಮಂತ್ರಾಲಯ ಹೋಗ್ತಿದ್ದೀವಿ, ಹಂಗಾಗಿ ವ್ಲಾಗ್ನ ಮಾಡೋಣ ಅಂತ ಮಾಡ್ತಿದ್ದೀವಿ. ಸೊ ಅಂದ್ಕೊಂಡಿರ್ಬೋದು ನೀವು ಇಷ್ಟೊಂದು ರೆಡಿಯಾಗಿದ್ದಾಳೆ ಹಂಗೆ ಅಂತ. ಸೊ ಹೌದು, ನಾವು ಮಂತ್ರಾಲಯ ಹೋಗ್ತಿದ್ದೀವಿ, ಹಂಗಾಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ನಮ್ಮಮ್ಮ, ನನ್ನ ಹಸ್ಬೆಂಡ್, ನನ್ನ ತಮ್ಮ, ನಮ್ಮ ಮಾಮ, ನಮ್ಮ ಚೇತು, ಇಷ್ಟು ಜನ ಹೋಗ್ತಿದ್ದೀವಿ. ಸೊ ಇವತ್ತು 11 o'clock ಬಸ್ ಇರೋದು. ಸೊ ಹಾಗಾಗಿ ನಾನು ಜಸ್ಟ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ನೆಕ್ಸ್ಟ್ ಅಮ್ಮ ರೆಡಿಯಾಗಿ, ಚೇತು ಎಲ್ಲ ಇಲ್ಲೇ ಇದ್ದೀವಿ, ಎಲ್ಲ ರೆಡಿಯಾಗಿ ಫೈನಲಾಗಿ ಹೊರಡಬೇಕು. ಇಲ್ಲಿಂದ ಬ್ಯಾಂಗ್ಳೂರು ಹೋಗಿ ಬ್ಯಾಂಗ್ಳೂರಿಂದ ಮತ್ತೆ ಹೋಗ್ಬೇಕು ಗೈಸ್. ಯಾಕೆ ಗೊತ್ತಾ, ನಾನು ನಿನ್ನೆ ಮಧ್ಯಾಹ್ನ ಬೆಂಗಳೂರಿಂದ ಮತ್ತೆ ಊರಿಗೆ ಬಂದು ನಿನ್ನೆ ಮದುವೆ ಅಟೆಂಡ್ ಮಾಡಿ ತಿರ್ಗಿ ಇವತ್ತು ಮಂತ್ರಾಲಯಕ್ಕೆ ಹೋಗೋಕ್ಕೋಸ್ಕರ ತಿರ್ಗಾ ಇವತ್ತು ಬೆಂಗಳೂರಿಗೆ ಹೋಗಿನೇ ಹೋಗಬೇಕು. ಸೊ ಹೆಬ್ಬಾಳ ಬಸ್ ಪಾಯಿಂಟ್ ಇರೋದು. ಸೊ ಹಾಗಾಗಿ ಲೆಟ್ಸ್ ಗೋ, ರೆಡಿ ಆಗಿದ್ದೀನಿ. ಸೊ ಇವಾಗ ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮಮ್ಮಿಯಲ್ಲಿ ರಾಯರಿಗೆ ಪೂಜೆ ಮಾಡಿಬಿಟ್ಟು ಹೋಗ್ಬೇಕಲ್ವ ದೀಪ ಹಚ್ಬಿಟ್ಟು. ಸೊ ಹಂಗೆ ದೇವ್ರ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತೀವಿ, ಬನ್ನಿ ನೋಡೋಣ. ನೋಡಿ, ಪೂಜೆಗೆ ರೆಡಿ ಮಾಡಿದ್ದೀನಿ, ದೀಪ ಅಂಟಿಸ್ಬೇಕು. ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದೀನಿ. ಸೊ ಗೈಸ್, ನಾನು ಕೂಡ ರೆಡಿ ಆದೆ. ಪೂಜೆ ಗೀಜೆ ಎಲ್ಲ ಮುಗೀತು. ತಲೆ ಒಂದು ಬಾಚಬೇಕು, ಇನ್ನೂ ಒಣಗಿಲ್ಲ. ಒಣಗಿದ್ಮೇಲೆ ತಲೆ ಬಾಚಿಕೊಂಡು ನನ್ನ ತಮ್ಮ ಎಲ್ಲ ಹೊರಗಡೆ ಹೋಗಿದ್ದಾನೆ, ಅವನು ಕೂಡ ಬಂದಿದ್ದ ತಕ್ಷಣ ಹೊರಡದೆ. ಅಮ್ಮ ಕೂಡ ಆಟೋಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ರು. ಸೊ ಆಟೋ ಕೂಡ ಬಂತು, ಹಂಗಾಗಿ ಇವಾಗ ಹೊರಡಬೇಕು. ಅಲ್ಲಿಂದ ವೀಡಿಯೋ ಮಾತ್ರ ಊರಿಂದ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಗೈಸ್. ಯಾಕಂತಂದರೆ ಬಸ್ ಇನ್ನೊಂದು ಯಾವತ್ತೂ ಬಸ್ಸಲ್ಲಿ ಹೋಗಲೇಬಾರ್ದು ಅನ್ಸ್ಬಿಟ್ಟು ಅಷ್ಟು ಫುಲ್ಲು ರಶ್ ಅಂದರೆ ರಶ್ಶು, ಒಂಚೂರು ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಹಂಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ 8:30 ಆಗೇ ಬಿಟ್ಟಿತ್ತು. ಇನ್ನು ಮಿಡ್ನೈಟ್ ಎಲ್ಲೂ ಬಸ್ ಸ್ಟಾಪ್ ಇರೋಲ್ಲ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ನಾವು ಕೂಡ ಎಲ್ಲ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡ್ಕೊಂಡು ಹೊರಟ್ಬಿಟ್ರೆ ಇನ್ನು ಟೆನ್ಷನ್ ಇರೋಲ್ಲ. ಮತ್ತು ಊಟ ಗಿಟ್ಟೆಲ್ಲ ಮಾಡಿಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ತಿಂಡಿ ಪೋತ ನೋಡಿ ಊಟ ಮಾಡಿ ತಿರ್ಗಿ ಅವನು ಜ್ಯೂಸ್ ಕುಡಿತಿದ್ದಾನೆ. ಅವ್ನು ತಿಂತಾನೆ ಇರಬೇಕು ಅವನಿಗೆ. ನಾವು ಕೂಡ ಹೋಗೋಷ್ಟು ಲೇಟ್ ಆಗೇ ಹೋಗಿದ್ದೀನಿ, 5 minutes ಇತ್ತಷ್ಟೇ. ಅಷ್ಟರಲ್ಲಿ ನಾವು ಕೂಡ ಹೋಗಿ ಬಸ್ ಕ್ಯಾಚ್ ಮಾಡಿದ್ವಿ. ಬಸ್ ಬಂದು ಆಲ್ರೆಡಿ ಸಲಾನು ಅಷ್ಟೇ ನಾವು ಹೋದಾಗೆಲ್ಲ ಕಾಲ್ ಮಾಡಿ ಒಂದು 1/2 hour ಮುಂಚೆನೇ ಇರ್ತೀವಿ. ಸೊ ಈ ಸತಿನೇ ಸ್ವಲ್ಪ ಲೇಟ್ ಆಯ್ತು, 5 ನಿಮಿಷ ಇತ್ತು ಅಷ್ಟೇ. ಹಾಗಾಗಿ ನಾವು ಕೂಡ ಹೋದ್ವಿ, ಬಸ್ಸಲ್ಲಿ ಹಂಗೆ ಮಾತಾಡ್ಕೊಂಡು ಆಮೇಲೆ ಚೇತನ್ ಅವರೇ ಬಾಯ್ ಬಾಯ್ ಮಾಡಿಬಿಡಿ. ಸೊ ಗೈಸ್, ಫೈನಲಿ ಬಸ್ ಹತ್ತಿದ್ದೀವಿ. ಇವ್ರು ಆಲ್ರೆಡಿ ನಿದ್ದೆ ಮಾಡ್ತಿದ್ದಾರೆ ನೋಡಿ. ಮತ್ತು ನಮ್ಮಮ್ಮ, ಚೇತು, ನಮ್ಮ ಅಮ್ಮ, ನಮ್ಮಮ್ಮ ಹಿಂದೆ ಸೀಟಲ್ಲಿದ್ದಾರೆ. ಸೊ ಇವಾಗ ಹೋಗ್ತಿದ್ದೀವಿ. ಇವಾಗ ನಿಯರ್ ಬೈ ಯಲಹಂಕ ಇದ್ದೀವಿ, ಹೋಗ್ತಿದ್ದೀವಿ. ಸೊ ಬಸ್ಸಲ್ಲಿ ಬರೋದು, ಊರಿಂದ ಬರೋದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಮ್ ರೀಸನ್ಸ್ ಅಂತಂದರೆ ಬಸ್ಸು ಫುಲ್ಲು ರಶ್ ಇತ್ತು ಗೈಸ್. ಯಾವತ್ತೂ ಬಸ್ಗೆ ಹತ್ತಬಾರ್ದು ಅನ್ಸ್ಬಿಟ್ಟು ಅಷ್ಟು ಬೇಜಾರು ಅನ್ಬಿಟ್ಟು. ಸೊ ಇವಾಗ ಬಸ್ಸಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಫುಲ್ ಹ್ಯಾಪಿ. ಮಾರ್ನಿಂಗ್ ಸಿಗೋಣ.
ಮಿಡ್ನೈಟ್ ನೋಡಿ ಒಂದು 2:30 ಆಗಿತ್ತು. ಸ್ವಲ್ಪ ನಿಯರ್ ಬೈ ನಿಲ್ಲಿಸಿದ್ರು ಬಸ್ನ ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸು. ಯಾರಾದರೂ ಟೀಗೆ ಕುಟ್ಕೊಳ್ಳೋದಿದ್ರೆ ಕುಟ್ಕೊಳ್ಳಿ, ರೆಸ್ಟಿಗಿದೆ ಅಂದ್ಬಿಟ್ಟು. ಸೊ ಹಂಗಾಗಿ ನಾವು ಕೂಡ ಹೋಗಿ ಟೀ ಎಲ್ಲ ಕುಡ್ಕೊಂಡು ಬಂದು ಸೊ ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ಸೊ ನಮ್ಮ ರಾಯರ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಕೂಡ ಬಂದ್ವಿ. ಸೊ ಆಚೆಯಿಂದ ನೋಡ್ತಿರ್ಬೋದು ಹೇಗೆ ಕಾಣ್ತಿದೆ ಅಂತ. ಅಷ್ಟರಲ್ಲಿ ನಾವು ಕೂಡ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ, ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ಬೋದು. ಲೇಟ್ ಆದರೆ ಜನ ಜಾಸ್ತಿ ಆಗ್ತಾರೆ, ಕ್ಯೂ ನಿಲ್ಲಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕೂಡ ಸ್ನಾನಕ್ಕೆ ಅಂತ ಹೋದ್ವಿ. ಸೊ ಸ್ನಾನ ಮಾಡೋದು ಅಂದರೆ ನಾನು ನದಿಲಿ ಯಾವತ್ತೂ ಸ್ನಾನ ಮಾಡೋದು, ನಾವು ಯಾವತ್ತೂ ಕೂಡ ರೂಮಲ್ಲಿ ಸ್ನಾನ ಮಾಡಿಲ್ಲ. ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಕೂಡ ಬೇಗ ಬೇಗ ಹೋಗಿ ಸ್ನಾನಗಳನ್ನೆಲ್ಲ ಮಾಡಿಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ರೆಡಿ ಕೂಡ ಎಲ್ಲ ಆಗಿ ಅಷ್ಟರಲ್ಲಿ ನೋಡಿ ಅಲ್ಲೂ ಜ್ಯೂಸ್ ಕುಡಿತಿದ್ದೆ. ಸ್ನಾನ ಮಾಡಿ ಬೆಳಗ್ಗೆನೇ ಜ್ಯೂಸ್ ಕುಡಿತಿದ್ದೆ, ತಿಂಡಿ ಪೋತ. ಸೊ ಅಷ್ಟರಲ್ಲಿ ಅಮ್ಮ ಕೂಡ ಎಲ್ಲ ನಾನು ತೇವದ ಬಟ್ಟೆ ಎಲ್ಲ ಒಂದು ಕಡೆ ಹಾಕ್ತೀನಿ ಅಂದ್ಬಿಟ್ಟು ಅಮ್ಮನೂ ಕೂಡ ಎಲ್ಲ ಅದನ್ನು ಸಪ್ರೇಟ್ ಮಾಡ್ತಿದ್ದಾರೆ. ಯಾಕಂದರೆ ರೂಮ್ಗೆ ಹೋದ್ಮೇಲೆ ಬೇಕಾದರೆ ಹಾಕ್ಕೋಬೋದು, ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಬೇರೆ ಬೇರೆ ಮಾಡ್ತಿದ್ರು. ಅಷ್ಟರಲ್ಲಿ ಇನ್ನೆಲ್ಲ ಮುಗೀತಲ್ಲ ಅಂದ್ಬಿಟ್ಟು ನಾವು ಕೂಡ ಬ್ಯಾಗೆಲ್ಲ ರೂಮಲ್ಲಿ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಮಾಡಿದ್ರೆ ಅಷ್ಟು ರಶ್ಶು ಕೂಡ ಇರಲ್ಲ, ಆರಾಮಾಗಿ ಮನಸ್ಸು ತೃಪ್ತಿಯಿಂದ ದರ್ಶನ ಮಾಡಿ ರಾಯರನ್ನ ನೋಡ್ಬೋದು. ಹಂಗಾಗಿ ನಾವು ಕೂಡ ಅದಕ್ಕೆ ಯಾವತ್ತಾದರೂ ಅಷ್ಟೇ ಬೇಗನೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬೇಗನೆ ದರ್ಶನಕ್ಕೆ ನಿಂತ್ಕೋತೀವಿ. ದರ್ಶನ ಎಲ್ಲ ಮುಗಿಸಿ ಎಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತಂದರೆ ಬೆಳಗ್ಗೆ ಮಾರ್ನಿಂಗ್ ದರ್ಶನ. ಇವತ್ತು ಏಕಾದಶಿ ಇರೋದ್ರಿಂದ ಯಾವುದೇ ರೀತಿ ಅವ್ರಿಗೆ ಅಲಂಕಾರ ಆಗಲಿ ಏನಾಗಲಿ ಇರಲ್ಲ, ಜಸ್ಟ್ ತುಳಸಿ ಇಟ್ಟಿರ್ತಾರೆ ಅಷ್ಟೇ. ಸೊ ನೋಡ್ತಿರ್ಬೋದು ನೀವು, ವಿಡಿಯೋ ಅಲೋ ಇಲ್ಲ ಒಳಗಡೆ. ಇವಾಗ ಎಷ್ಟು ನಾವು ಕ್ಯೂವಲ್ಲಿ ಇರ್ತೀವೋ ಇಷ್ಟಷ್ಟೇ ಅಲೋ ಇದ್ದಿದ್ದು ವಿಡಿಯೋ. ಸೊ ಇದು ಮಾಡೋಂಗಿಲ್ಲ, ಬಟ್ ಆಲ್ರೆಡಿ ಸ್ವಲ್ಪ ಇರಲಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಯೂವಲ್ಲಿ ನಿಂತಿದ್ದೀವಿ. ದರ್ಶನ ಎಲ್ಲ ನಾವು ಮಾಡ್ಕೊಂಡು ದರ್ಶನ ಮಾತ್ರ ಸಖತ್ತಾಗಾಯಿತು. ಹಂಗಾಗಿ ನಾವು ನಮ್ಮ ಸೇವೆ ಮಾಡೋದಿತ್ತು, ಅರ್ಕೆ ಇತ್ತು ಅಂದ್ಬಿಟ್ಟು ನಾವು ಕೂಡ ನಮ್ಮ ಸೇವೆ ಮಾಡ್ತಿದ್ವಿ, ನಾನು ಮತ್ತು ಮಮ್ಮಿ. ನಮ್ಮ ಮಾಮ ಎಲ್ಲ ನೀವು ಸೇವೆ ಮಾಡ್ಕೊಬನ್ನಿ, ಅಷ್ಟು ನಾವಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ಜ್ಞಾನ ಮಾಡ್ತಿರ್ತೀವಿ ಅಂತ ಹೇಳ್ಬಿಟ್ಟು ಮನು ಧನು ಮಾಮ ಎಲ್ಲ ಕೂತ್ಕೊಂಡು ಅವರು ಸ್ವಲ್ಪ ನಾವು ಕೂಡ ಅಷ್ಟು ನಮ್ಮ ಸೇವೆ ಮುಗಿಸ್ಕೊಬಿಟ್ಟು ಬರೋಣ ಅಂದ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ. ಸೊ ಇವತ್ತು ಏಕಾದಶಿ ಇರೋದ್ರಿಂದ ಯಾವುದೇ ರೀತಿ ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡಿದ್ದೀವಿ. ನಮ್ಮಮ್ಮ ನೋಡಿ ನಾವು ಕೂಡ ತಿಂಡಿ ಮಾಡಿದ್ರೆ, ಯಾಕಂದರೆ ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ಆಗಲಿ ಏನಾಗಲಿ ಸಿಗೋಲ್ಲ ಏಕಾದಶಿ ಇರೋದ್ರಿಂದ. ಹಂಗಾಗಿ ನಾವು ಕೂಡ ಹೋಟೆಲಲ್ಲೇ ತಿಂದ್ಕೊಂಡು ಬಿಚ್ಚಾಲಯ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಫಸ್ಟ್ ಬಂದು ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಫಸ್ಟ್ ಬರೋದಿದ್ದು ಅಲ್ಲಿ ಆಟೋದಲ್ಲಿ ಕರೀತಾರೆ, 5 ದೇವಸ್ಥಾನ ತೋರಿಸ್ತೀವಿ, ಒಬ್ಬರಿಗೆ 150 ಚಾರ್ಜ್ ಮಾಡ್ತಾರೆ. ಸೊ ನಾವು ಕೂಡ ಎಲ್ಲ ಹೋಗಿ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ, ಇವರು ಆಂಜನೇಯನ ಭಕ್ತ ಜಾಸ್ತಿ, ನನ್ನ ತಮ್ಮ, ನಮ್ಮ ಮಾಮ, ನಮ್ಮನು ಎಲ್ಲ. ಹಂಗಾಗಿ ಅಲ್ಲಿ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬಿಚ್ಚಾಲಯ ಬಂದು ಸ್ಟಾರ್ಟಿಂಗ್ ಬಂದಾಗಲೇ ಅಲ್ಲಿ ಮಜ್ಜಿಗೆ ಕೊಡ್ತಿದ್ರು. ಸೊ ಹಂಗಾಗಿ ಬಿಸಿಲಿತ್ತು. ಹಂಗಾಗಿ ನಾವು ಕೂಡ ಮಜ್ಜಿಗೆ ಕುಡಿಯೋಣ ಅಂದ್ಬಿಟ್ಟು ಎಲ್ಲರೂ ಮಜ್ಜಿಗೆ ಕುಡ್ಕೊಂಡು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಒಂಥರ ವಿಶ್ರಾಂತಿ ಏನು ತಣ್ಣಗೆ ಫೀಲ್ ಆಗುತ್ತೆ ಅಂದರೆ ಸಖತ್ತಾಗಿತ್ತು. ಸೊ ನಾವು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ವಿ ಎಲ್ಲರೂ. ನಾವು ಎಲ್ಲ ನೀರು ಸ್ವಲ್ಪ ಜಾಸ್ತಿ ಹೋಗ್ತಿತ್ತು. ಇಲ್ಲಿ ಮೊಸಳೆ ಇದೆ ಅಂತ ಹೇಳ್ತಾರೆ ಕೂಡ, ನಮಗೂ ಕೂಡ ಗೊತ್ತಿಲ್ಲ, ಅಲ್ಲಿರೋರು ಹೇಳ್ತಿದ್ರು ಅಷ್ಟೇ ಇದೆ ಅಂತ. ಹಾಗಾಗಿ ನಾವು ಕೂಡ ನೀರೆಲ್ಲ ಜಾಸ್ತಿ ಹೋಗಿ ಸ್ವಲ್ಪ ನೀರಲ್ಲೇ ಆಟ ಆಡಿಕೊಂಡು, ಸೊ ತಣ್ಣಗೆ ಫೀಲ್ ಆಗ್ತಿತ್ತು. ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿಕೊಂಡು ನಾವು ಕೂಡ ಮತ್ತೆ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಬಿಚ್ಚಾಲಯ ಅಂತ ಕರೀತಾರೆ. ಇಲ್ಲಿ ಕೂಡ ನಾವು ದರ್ಶನ ಮಾಡಿಕೊಂಡು ನೆಕ್ಸ್ಟು ಇದು ನಮ್ಮ ಗುರುರಾಯರು ಜಪ ಮಾಡ್ತಿರುವಂಥ ಕಟ್ಟೆ ಅಂತ ಇದೆ. ಇಲ್ಲಿ ಅವ್ರು ಕುತ್ಕೊಂಡು ಯಾವಾಗಲೂ ಜಪ ಮಾಡ್ತಿದ್ರಂತೆ. ಸೊ ಅಲ್ಲೆಲ್ಲ ಸ್ವಲ್ಪ ವೀಡಿಯೋ ಕ್ಲಿಪ್ ತಗೊಂಡು ನೆಕ್ಸ್ಟ್ ಇದು ಬಂದು ಬಿಚ್ಚಾಲಮ್ಮನ ದೇವಸ್ಥಾನ. ಇದು ಬಂದರೆ ಅಲ್ಲಿ ದೇವಸ್ಥಾನದಿಂದ ನಾವು ಎಂಟ್ರೆನ್ಸ್ ಬಂದಾಗ ಆ ಕಡೆ ಪಕ್ಕದಲ್ಲಿತ್ತು. ಅವಾಗ ಇದು ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಿದ್ರು, ಕಟ್ತಾಯಿದ್ರು ಲಾಸ್ಟ್ ಟೈಮ್ ಹೋದಾಗ. ಸೊ ಇವಾಗ ಅದೆಲ್ಲ ರೆಡಿಯಾಗಿದೆ, ಅಲ್ಲಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಬಿಚ್ಚಾಲಮ್ಮನ ದೇವಸ್ಥಾನನ. ಸೊ ನಾವು ಕೂಡ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಕೈಯೆಲ್ಲ ಮುಕ್ಕೊಂಡು, ಸೊ ಇಲ್ಲಿ ನೋಡಿ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಚಪ್ರ ಥರ ಸಖತ್ತಾಗಿ ಹಾಕಿದ್ದಾರೆ, ಅದು ಕೈಯಲ್ಲಿ ಹೆಂಗಿರೋದಂತ ಅನ್ಕೋತೀನಿ ನಾನು. ಅಲ್ಲೆಲ್ಲ ತಣ್ಣಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ರಾಯರ ಮನೆಗೆ ಹೋಗೋಣ ಅಂದ್ಬಿಟ್ಟು ನಾವು ಕೂಡ ರಾಯರ ಮನೆಗೆ ಹೊರಟ್ವಿ. ನಾವು ಕೂಡ ಪಣ್ಣಾಚಾರ್ಯರ ಮನೆಗೆ ಬಂದು, ಇದು ರಾಯರು ವಿಶ್ರಾಂತಿ ಪಡಿತಿದ್ದಂಥ ಸ್ಥಳ ಅಂತ ಅದು. ಸೊ ಅದೆಲ್ಲ ವೀಡಿಯೋ ಮಾಡಿಕೊಂಡು, ಒಳಗಡೆ ಎಲ್ಲ ವೀಡಿಯೋ ಅಲೋ ಇಲ್ಲ. ಸೊ ನಾನು ಕೂಡ ಅದೇನು ಮಾಡ್ಕೊಳ್ಳಿಲ್ಲ. ನಾನು ಸ್ವಲ್ಪ ನನಗೆ ಸೀಬೆಹಣ್ಣು ಅಂದರೆ ಜಾಸ್ತಿ ಲವ್ ಅದ್ರ ಮೇಲೆ, ಹಾಗಾಗಿ ಸೀಬೆಹಣ್ಣು ಮತ್ತು ಕಲ್ಲಂಗಡಿ ಆ್ಯಂಡ್ ಪೈನಾಪಲ್ ಎಲ್ಲ ತೊಗೊಂಡು ತಿಂತಾ ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ಬಂದ್ವಿ. ಸೊ ಇದು 3ನೇ ದೇವಸ್ಥಾನ.
ಸೊ ಪಂಚಮುಖಿ ಆಂಜನೇಯನ ದೇವಸ್ಥಾನ ಹತ್ರ ಬಂದು ನಾವು ಕೂಡ ನೋಡಿ ಕೋತಿ ಬಂದಿದ್ದ ತಕ್ಷಣ ದರ್ಶನ ಕೊಟ್ಟರು ಅಮ್ಮ ಅವರು. ಸೊ ಅಲ್ಲಿಂದ ಬಂದು ನಾವು ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ಕೂಡ ಪಂಚಮುಖಿ ಆಂಜನೇಯ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಎಷ್ಟು ಬಿಸಿಲು ಗೈಸ್ ನಡ್ಕೊಂಡು ಕರ್ಕೊಂಡು ಗೈಸ್ ಇದೇನು ಗೊತ್ತಾ, ಇಲ್ಲಿ ಕಾಯಿನ ನಾವು ಒಂದ್ಸಲ ಏನು ಅಂದ್ಕೊಂಡು ಅಂಟಿಸ್ತೀವಿ ಅದು ನೆರವೇರುತ್ತೆ ಅಂತ ಅಂತಾರೆ. ಸೊ ನನಗೂ ಆಗಿದೆ. ಸೊ ಹಂಗಾಗಿ ಈ ಸಲ ಸೊ ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನ ದರ್ಶನ ಆಯಿತು. ಸೊ ಅದೇ ನಿಯರ್ ಬೈ ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ ಇವಾಗ. ಫುಲ್ ಬಿಸಿಲು ಗೈಸ್, ನಡೆಯೋಕ್ಕೆ ಆಗ್ತಿಲ್ಲ ನೋಡಿ ಗೈಸ್. ಆ ಕಲ್ಲು ಬಂಡೆಗಳು ಯಾವ್ಯಾವ ಥರ ಕೂತಿದ್ದಾವೆ, ಒಂದು ಬಂಡೆ ಮೇಲೆ ಒಂದ್ರ ಮೇಲೆ ಒಂದು, ಜಸ್ಟ್ ಅದು ಯಾವ ಥರ ಇದೆ ನೋಡಿ. ನಾವು ಕೂಡ ಲಕ್ಷ್ಮೀ ದೇವಸ್ಥಾನ ಹತ್ರ ಬಂದು ಸೊ ಇಲ್ಲಿಂದ ನಿಯರ್ ಬೈ ವಾಕಬಲ್ಲೇ, ಹಂಗಾಗಿ ನಾವು ಕೂಡ ಬಿಸಿಲು ಜಾಸ್ತಿ ಇತ್ತು. ನಾವು ಕೂಡ ನಡ್ಕೊಂಡು ಇಲ್ಲಿ ಲಕ್ಷ್ಮೀ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ನಾವು ಕೂಡ ಬಂದ್ವಿ. ಅಲ್ಲೆಲ್ಲ ದರ್ಶನ ಮುಗೀತು. ದರ್ಶನ ಆದಮೇಲೆ ಆ ಬಂಡೆಗಳು ನೋಡಿ, ಅಲ್ಲಿ ಟಾಪಲ್ಲಿರೋ ಬಂಡೆಗೂ ಈ ಎಂಡಿಗೂ ಮಧ್ಯ ಇರೋ ಒಂದು ಕಲ್ಲಿಗೂ ಯಾವ ಥರ ಕೂತಿದೆ ಅಂತಂದರೆ ಸೊ ಅದು ನೋಡೋಕ್ಕೆ ಒಂದು ಆಶ್ಚರ್ಯ ಅಂತಲೂ ಹೇಳ್ಬೋದು, ಅದ್ಭುತನೂ ಅಂತಲೂ ಹೇಳ್ಬೋದು. ಸೊ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ, ಅದನ್ನು ನೋಡ್ತಾನೆ ಇದ್ದರೆ ಹಂಗೆ ಒಂಥರ ಏನೋ ಒಂಥರ ಭಯನೂ ಅನಿಸುತ್ತೆ. ಯಾವ ಥರ ಇದೆ ನೋಡಪ್ಪ, ಬಿದ್ದುಗಿದ್ಬಿಡತ್ತು ಅಂತ. ಇನ್ನು ಅದನ್ನೇ ಹೇಳ್ತಿದ್ರು, ವೀಡಿಯೋ ಮಾಡ್ಕೋದು ಯಾವ ಥರ ಕೂತಿದೆ ನೋಡು ಅಂತ. ನಾವು ಕೂಡ ಅಲ್ಲೆಲ್ಲ ದೇವಸ್ಥಾನ ನೋಡ್ಕೊಬಂದು ಹತ್ರ 4:30 to 5 ಆಗೋಗಿತ್ತು. ಸೊ ನಾವು ಕೂಡ ರೂಮ್ ಹತ್ರ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು 6 to 6:30 ಥರ ನಾವು ದೇವಸ್ಥಾನ ಕಡೆ ಎಲ್ಲ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಸೊ ನಾವು ದೇವಸ್ಥಾನ ಹತ್ರ ಬಂದ್ವಿ. ಸೊ ಇದೆಲ್ಲ ನಿಲ್ಸಿರೋದು ಬಂದು ಏನೋ ಇವರೆಲ್ಲ ಈ ಕಡೆ ಹೊಲದಲ್ಲಿ ಬೆಳೆ ಬೆಳೆದಿರೋದನ್ನ ಗೋಶಾಲೆಗೆ ದನಗಳಿಗೆ ಕೊಡ್ತಾರಂತೆ ದಾನವಾಗಿ. ಹಂಗಾಗಿ ಅದೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಸೊ ನಾನು ಇದು ಯಾವಾಗೂ ಮೆಹಂದಿ ಬಂದಾಗೆಲ್ಲ ಹಾಕಿಸ್ಕೊತೀನಿ, ಅದಕ್ಕೆ ಹಾಕಿಸ್ಕೊಳ್ಳೋಣ ಅಂತ ಅದನ್ನು ಕೂಡ ಹಾಕಿಸ್ಕೊತಾ ಇದ್ದೆ. ನನಗೆ ಇಷ್ಟ ಮೆಹಂದಿ ಅಂದರೆ ಸಖತ್ ಇಷ್ಟಪಡ್ತೀನಿ, ಹಾಗಾಗಿ ಅದನ್ನು ಕೂಡ ಹಾಕಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ರಾಯರ್ದು ಇದ್ರದ್ದಿತ್ತು, ಅದನ್ನು ಕೂಡ ಈ ಕಡೆ ಕೈಗೆ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಕಿಸ್ಕೊಂಡು ಈವ್ನಿಂಗ್ ಇನ್ನೊಂದ್ಸತಿ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲ ನೋಡ್ಕೊಂಡು ಇನ್ನೊಂದ್ಸತಿ ಹೋಗೋಣ, ಫುಲ್ಲು ಫ್ರೀ ಇತ್ತು, ಹಂಗಾಗಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ. ಮತ್ತು ಇನ್ನೊಂದು ಸತಿ ನಾವು ಅಲ್ಲಿರೋ ಬಂದೈತೆ ನೋಡ್ಬೇಕು. ನಾವು ಸಂಜೆ ಕೂಡ ಎಷ್ಟು ಒಂದು 7:30 ಆಗುತ್ತೇನೋ. ಸೊ ನಾವು ದರ್ಶನ ಮಾಡೋಣ ಅಂತ ಮತ್ತೆ ಬಂದ್ವಿ, ಯಾಕಂದರೆ ಸೊ ಇವತ್ತು ಏಕಾದಶಿ ಆಗಿರೋದ್ರಿಂದ ಏನೇ ಒಂದು ಮಂತ್ರಶಕ್ತಿ ಆಗಲಿ ಪ್ರಸಾದ ಆಗಲಿ ಯಾವುದೇ ಥರ ಸಿಗಲ್ಲ ಇವತ್ತು ಏಕಾದಶಿ ಆಗಿರೋದ್ರಿಂದ, ನಿಮ್ಗೆ ಗೊತ್ತಿರೋದೆ. ಸೊ ಹಾಗಾಗಿ ನಾವು ಇವತ್ತು ಆಗಿ ದೇವಸ್ಥಾನ ಹತ್ರನೇ ಇದ್ದು ನಾಳೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ಸಂಜೆ ದರ್ಶನ ಮಾಡ್ಕೊಂಡು ಎಲ್ಲ ನಿಂತಿದ್ದಾರೆ. ಆ ಹಸುಗಳು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ಥರ ಹೆಂಗೆ ಮಲಗಿದ್ದಾವೆ ನೋಡಿ, ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಸೊ ನಾವು ಅಲ್ಲಿಂದ ಬಂದು ನೈಟ್ ಆಗೇ ಹೋಯ್ತು. ಸೊ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ಕೂಡ ಊಟ ಮಾಡೋಣ ಅಂತ ಹೋಟೆಲ್ಗೆ ಹೋದ್ವಿ. ಎಲ್ಲರೂ ಊಟ ಮಾಡ್ತಿದ್ವಿ. ಅಮ್ಮ ಮತ್ತು ಮಾವ ಎಲ್ಲ ಅವರು ಊಟ ತೊಗೊಂಡ್ರು. ನನಗೆ ಎಲ್ಲಿಗೆ ಹೋದ್ರು ಚಾಟ್ಸ್ ಇರಲೇಬೇಕು ಅಂದ್ಬಿಟ್ಟು ನಾನು ಗೋಬಿ ಫ್ರೈಡ್ ರೈಸ್ ಎಲ್ಲ ತೊಗೊಂಡು ದನು ಮೊಸರನ್ನ ತೊಗೊಂಡ ಎಲ್ಲ ಊಟ ಮಾಡ್ಕೊಂಡು ಬಂದು ಸೊ ತಿರ್ಗಾ ಮಾರ್ನಿಂಗ್ ವ್ಲಾಗ್ ನನಗೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ದರ್ಶನ ಎಲ್ಲ ಮಾಡ್ಕೊಂಡು ಹೋಗಿ ಮತ್ತು ನಮಗೆ ನಿನ್ನೆ ಸಿಕ್ಕಿರಲಿಲ್ಲ ಪ್ರಸಾದ, ಇವತ್ತು ಪ್ರಸಾದ ಇತ್ತು, ಹಂಗಾಗಿ ನಾವು ಹೋಟೆಲ್ಗೆಲ್ಲೂ ಹೋಗಲಿಲ್ಲ ಇವತ್ತು. ಸೊ ಹಂಗಾಗಿ ನಾವು ಕೂಡ ಎಲ್ಲ ಊಟ ಮಾಡಿಕೊಂಡು ಹೊರಡೋಣ, ಇನ್ನು ಗೋಶಾಲೆ ಹತ್ರ ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಆಚೆ ಕಡೆ ಬಂದು ಸ್ವಲ್ಪ ಹೊತ್ತು ಹಂಗೆ ಕೂತಿದ್ದು ನೋಡಿ. ಮಾವ ಬಾಮ್ಮದಿ ಯಾವಾಗಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ, ಅದೇನು ಮಾತಾಡ್ತಾರೋ
ಅವರು ಕೂಡ ಎಲ್ಲ ಮಾತಾಡಿಕೊಂಡು ಗೋಶಾಲೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಗೋಶಾಲೆಗೆ ಹೋದ್ವಿ. ಮನು ಗೋಶಾಲೆಗೆ ಬರಲಿಲ್ಲ. ನಾನು ಮಲಗಿರ್ತೀನಿ, ನನ್ನ ಕೈಲಿ ಆಗ್ತಿಲ್ಲ, ಸುಸ್ತಾಗ್ತಿದೆ ಹೋಗಿ, ನಾನು ಮಲ್ಕೋತೀನಿ, ಹೋಗ್ಬಿಟ್ಟು ಬನ್ನಿ ಅಂತಂದರು. ಹಾಗಾಗಿ ನಾವೇ ಎಲ್ಲ, ನಾನು, ಧನು, ಚೇತು, ಮಾಮ, ಅಮ್ಮ, ನಾವು 5 ಜನ ಮಾತ್ರ ಗೋಶಾಲೆಗೆ ಹೋದ್ವಿ. ಸೊ ನಾವೆಲ್ಲ ಎಂಟ್ರಿ ಆಗಿದ ತಕ್ಷಣ ಅಯ್ಯಪ್ಪ ನೋಡಿದ್ರೆ ಹಸುನೇ ಇಲ್ವಲ್ಲಪ್ಪ, ಹಸುಗಳೇ ಇಲ್ಲ ಅಂದ್ಕೊಂಡ್ವಿ. ಮುಂದೆ ಹೋಗ್ತಾ ಹೋಗ್ತಾ ಅವರಂದರು ಹಸುಗಳು ಸ್ವಲ್ಪ ಎಲ್ಲ ಮೇಯಕ್ಕೆ ಹೋಗಿದ್ದಾವೆ, ಇನ್ನು ಸ್ವಲ್ಪ ಎಲ್ಲ ಅಲ್ಲಿದ್ದಾವೆ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಅಲ್ಲಿ ಕೂಡಾಕಿದ್ರು ಕರುಗಳನ್ನೆಲ್ಲ. ಅದಕ್ಕೆ ಕೈ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅದನ್ನ ಆಟ ಆಡಿಸ್ಕೊಂಡು ಮುಂದೆ ಬಂದ್ವಿ. ಈ ಹಸುಗೆ ಬಂದು ನಮ್ಮ ರಾಯರ ಅನುಗ್ರಹ ಆಗಿದೆಯಂತೆ. ಹಂಗಾಗಿ ಆ ಹಸುಗೆ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಅವರು ಆ ಸೈಡಿದೆ ಹಸುಗಳು ಸ್ವಲ್ಪ ಹೋಗಿ ಅಂತಂದರು. ಹಾಗಾಗಿ ನಾವು ಕೂಡ ಹಸುಗಳ ಹತ್ರ ಬಂದ್ವಿ. ನೋಡಿ ಅವು ನೋಡೋಕ್ಕೆ ಒಂಥರ ಚೆಂದ, ಒಂಚೂರು ಹುಲ್ಲು ಕೊಟ್ಟರೆ ಸಾಕು ಎಲ್ಲ ಒಂದೇ ಕಡೆ ಬಂದು ಇದು ಮಾಡ್ತಾ ಇರ್ತವೆ. ನಾವು ಕೂಡ ಹುಲ್ಲು ಅಂದರೆ ಅಲ್ಲಿ ಹುಲ್ಲು ಇರುತ್ತೆ, ಎಷ್ಟು ಬೇಕಾದರೂ ನಮ್ಗೆ ಹಾಕ್ಬೋದು, ಯಾರೂ ಕೇಳಲ್ಲ. ನಿಮ್ಗೆ ಎಷ್ಟು ಸಮಾಧಾನ ಅನಿಸುತ್ತೋ ಅಷ್ಟು ಹಾಕ್ಬೋದು, ಯಾರು ಏನೂ ಅನ್ನಲ್ಲ. ನಮಗೆ ಅಲ್ಲಿ ಹುಲ್ಲು ಇರೋ ಹತ್ರ ಎಲ್ಲ ಅವರು ಗೇಟ್ ಬೀಗ ಹಾಕ್ಬಿಟ್ಟಿದೆ. ಯಾಕಂದ್ರೆ ನಾವು ಒಂದು ಈವ್ನಿಂಗ್ ಒಂದು 4:30, 4 o'clock ಹಂಗೆ ಹೋಗಿದ್ರು. ನಾವು ಈವ್ನಿಂಗ್ ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರೆ ನಮಗೆಲ್ಲ ಓಪನ್ ಇರ್ತಿತ್ತು ಅನಿಸುತ್ತೆ. ಹಾಗಾಗಿ ನಾವು ಹೋಗಿದ್ದೇ ಬೇಗ ಹೋಗ್ಬಿಟ್ಟಿದ್ವಲ್ಲ, ಹಂಗಾಗಿ ಅಲ್ಲಿ ಇದ್ದಿದ್ದನ್ನೇ ಎಲ್ಲ ಸ್ವಲ್ಪ ನಾವು ಬಾಚಿ ಹಾಕ್ತಿದ್ವಿ. ಅಲ್ಲಿ ಇದ್ದಿದ್ದನ್ನೆಲ್ಲ ತೆಗ್ದು ಅಲ್ಲಿ ಹುಲ್ಲಿರೋ ಹತ್ರ ಗೇಟ್ ಹಾಕ್ಬಿಟ್ಟಿದ್ರು. ಹಂಗಾಗಿ ನಾವು ಅಲ್ಲಿಂದ ಹುಲ್ಲು ತಂದು ಹಾಕೋಕ್ಕಾಗಲಿಲ್ಲ. ಇಷ್ಟೇ ಅಲ್ಲ, ಇನ್ನೂ ಸಖತ್ತಾಗಿದ್ದಾವೆ, ಇನ್ನೂ ಬೇಜಾನಿದ್ದಾವೆ. ಹಂಗಾಗಿ ಅವೆಲ್ಲ ಮೇಯಕ್ಕೆ ಹೋಗಿದ್ದು ಅಂದ್ಬಿಟ್ಟು ನಾವು ಇದ್ದಿದ್ದಷ್ಟಕ್ಕೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಅವಕ್ಕೆ ಅಲ್ಲಿ ಬಿದ್ದಿದ್ದನ್ನೇ ಎಲ್ಲ ಆ ಕಡೆ ಸೈಡಲ್ಲಿರೋ ಹುಲ್ಲು ಸ್ವಲ್ಪ ಎಲ್ಲ ಇತ್ತು, ಅದನ್ನೆಲ್ಲ ಎತ್ಕೊಂಡು ಸ್ವಲ್ಪ ಎಲ್ಲವಕ್ಕೂ ನಾವು ಹುಲ್ಲೆಲ್ಲ ಹಾಕ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಅಮ್ಮ ನಾನು ಹುಲ್ಲು ಹಾಕ್ತೀನಿ ತಗೋ ಅಂತ ಫೋನ್ ಕೊಟ್ಟರು. ಅಮ್ಮ ಅವಾಗಿಂದ ಬರೀ ವೀಡಿಯೋನೇ ಮಾಡ್ತಿದ್ರು, ಪಾಪ ಅವರೇ ನನಗೆ ವೀಡಿಯೋ ಮಾಡಿಕೊಟ್ಟಿದ್ದೆಲ್ಲ. ಸೊ ಹಂಗಾಗಿ ನೀವು ಹಾಕ್ತೀನಿ ಅಂತ ಅವರು ಹಾಕ್ತೀನಿ ಅಂದ್ರಲ್ಲ, ಸೊ ಆಯಿತು ಹೋಗಿ ಮಮ್ಮಿ ನೀವು ಹಾಕಿ ಅಂದ್ಬಿಟ್ಟು ಅವ್ರದ್ದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅಮ್ಮ ಅಲ್ಲಿ ಅವ್ರದ್ದು ಈ ಕಡೆ ಅಮ್ಮ ಹುಲ್ಲು ಹಾಕೋ ಟೈಮಿಗೂ ಅಲ್ಲಿ ಗೇಟಿಂದ ಅವರೆಲ್ಲ ಹುಲ್ಲು ಕಟ್ಕೊಂಡು ಹೋಗಿ ಹಿಂದೆ ಕಡೆ ಲಾಟ್ ಹಾಕ್ತಿದ್ರು. ಸೊ ನಮ್ಮ ಅಮ್ಮಂಗೆ ಅಲ್ಲೇ ನೋಡಿ ಎಷ್ಟು ಚೆನ್ನಾಗಿರೋ ಹುಲ್ಲು ಸಿಕ್ತು. ಅಮ್ಮ ಕೂಡ ಹುಲ್ಲು ಹಾಕಿದ್ರು. ಆ ಹುಲ್ಲೆಲ್ಲ ಹಾಕಿ ನಾವು ಕೂಡ ಇನ್ನೇನು ಈವ್ನಿಂಗ್ ಆಗೇ ಹೋಯ್ತು, ಬಸ್ ಬೇರೆ ಇತ್ತಲ್ಲ 10 o'clockಗೆ. ಹಂಗಾಗಿ ನಾವು ಕೂಡ ಹೊರಟ್ವಿ ಹುಲ್ಲು ಗಿಲ್ಲೆಲ್ಲ ಹಾಕಿ ಮುಗಿಸಿ. ನೋಡಿ ನಮ್ಮ ಮಮ್ಮಿ ಹಾಕ್ತಿರೋದಕ್ಕೆ ಅವು ಎಷ್ಟು ಚೆನ್ನಾಗಿ ಎಲ್ಲ ಬಂದು ಒಂದೇ ಕಡೆ ಮುತ್ಕೊಬಿಡ್ತವೆ. ನನಗೇನೋ ಹಸುಗಳಂದರೆ ನಮ್ಮ ಅಮ್ಮನೂ ಸಾಕಿದ್ರೆ ಹಸು, ನಮ್ಮ ಮನೇಲೂ ಇದ್ದಾವೆ ಹಸು, ಆಡು ಎಲ್ಲ ಇದ್ದಾವೆ. ಹಾಗೆ ನಾನು ಹಸು ಕರುಗಳಂದರೆ ತುಂಬ ಇಷ್ಟಪಡ್ತೀನಿ, ಮೂಕ ಪ್ರಾಣಿಗಳು ನನಗೆ ಸಖತ್ ಇಷ್ಟ ಹಸುಗಳು ಕಂಡ್ರೆ. ಅಮ್ಮನೂ ಎಲ್ಲ ಹುಲ್ಲು ಹಾಕಿದ್ರು. ಸೊ ನಮ್ಮದು ಹರಕೆ ಇತ್ತಲ್ವ ಕಟ್ಟೋದು, ಹರಕೆ ಕಟ್ಟಿದ್ವಿ, ಅದು ಸ್ಲಿಪ್ ಕೊಟ್ಟಿದ್ರು. ಹಾಗಾಗಿ ಡೈರೆಕ್ಟ್ ದರ್ಶನ ಇತ್ತು. ಸೊ ಸರಿ ಅಂದ್ಬಿಟ್ಟು ಮತ್ತೆ ಈವ್ನಿಂಗ್ ಒಂದ್ಸತಿ ದರ್ಶನ ಮಾಡ್ಕೊಳ್ಳೋಣ, ಮತ್ತು ಯಾವಾಗ ಅನುಗ್ರಹ ಆಗುತ್ತೆ ನಮಗೆ ಮಂತ್ರಾಲಯಕ್ಕೆ ಬರೋಕ್ಕೆ ಅಂದ್ಬಿಟ್ಟು ನಾವು ಕೂಡ ಬಂದು ರೂಮ್ ಹತ್ರ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಇನ್ನೊಂದು ಸತಿ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದು ನಾವು ಕೂಡ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಎಲ್ರೂ. ಸೊ ಇವಾಗ ಅಂದರೆ ನಿನ್ನೆ ಅಂದರೆ ಇವತ್ತು ಬೆಳಗ್ಗೆ ಎಲ್ಲ ನಮ್ಮದು ನಾರ್ಮಲಾಗಿ ಕ್ಯೂವಲ್ಲೇ ದರ್ಶನ ಮಾಡಿದ್ವಿ. ಯಾಕಂದರೆ ನಾವು ಈವ್ನಿಂಗ್ ಅಮೌಂಟ್ ಕಟ್ಟಿದ್ದು, ಹಂಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ಕೂಡ ಬಂದು ಫ್ರೆಶ್ ಅಪ್ ಆಗಿ ಫೋಟೋ ತೊಗೊಬಂದಿದ್ದೀನಿ, ಪೂಜೆ ಮಾಡಿ ಮುಗಿಸ್ದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ದೀಕ್ಷಾ ಧನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.